ನಮಸ್ಕಾರ ಸ್ನೇಹಿತರೆ, ಇಂದು ಮೇ 28, 2026 ಗುರುವಾರ. ಇಂದು ಯಾವ ರಾಶಿಗೆ ಹೆಚ್ಚು ಲಾಭ ಮತ್ತು ಯಾರಿಗೆ ಜಾಗ್ರತೆ ಅಗತ್ಯ ಅಂತ ತಿಳಿದುಕೊಳ್ಳೋಣ. ನಿಮ್ಮ ರಾಶಿಗೆ ಇಂದಿನ ದಿನ ಹೇಗಿರುತ್ತದೆ ಎಂದು ತಿಳಿಯಲು ಕೊನೆಯವರೆಗೂ ನೋಡಿ. ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಮೇ 28, 2026 ಸ್ವಲ್ಪ ಸವಾಲಿನ ದಿನವಾಗಿರಬಹುದು. ಆದರೆ ಸರಿಯಾಗಿ ನಡೆದುಕೊಂಡರೆ ಅದನ್ನೇ ನಿಮ್ಮ ಪ್ರಯೋಜನಕ್ಕೆ ತಿರುಗಿಸಿಕೊಳ್ಳಬಹುದು. ದಿನದ ಆರಂಭದಲ್ಲಿ ನೀವು ಯೋಜಿಸಿದ ಕೆಲಸಗಳು ನಿರೀಕ್ಷಿಸಿದಂತೆ ಸಾಗದೆ ಸ್ವಲ್ಪ ಅಸಹನೆ ಉಂಟಾಗಬಹುದು. ವಿಶೇಷವಾಗಿ ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಬಹುದು ಮತ್ತು ಮೇಲಧಿಕಾರಿಗಳಿಂದ ಹೆಚ್ಚಿನ ನಿರೀಕ್ಷೆಗಳು ಇರಬಹುದು. ಈ ಸಂದರ್ಭದಲ್ಲಿ ನೀವು ತಾಳ್ಮೆ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ, ಏಕೆಂದರೆ ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ಸಮಸ್ಯೆ ಉಂಟುಮಾಡಬಹುದು. ಇಂದು ಒಂದು ಮುಖ್ಯ ವಿಷಯ ಏನೆಂದರೆ, ನೀವು ಮಾಡುತ್ತಿರುವ ಕೆಲಸದಲ್ಲಿ ಗಮನ ಕಳೆದುಕೊಳ್ಳಬೇಡಿ. ಸಣ್ಣ ತಪ್ಪು ಕೂಡ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಶಾಂತವಾಗಿರಿ, ಏಕೆಂದರೆ ಸಣ್ಣ ಮಾತು ದೊಡ್ಡ ವಾದಕ್ಕೆ ಕಾರಣವಾಗಬಹುದು. ವ್ಯಾಪಾರದಲ್ಲಿರುವವರು ಇಂದು ಹೊಸ ಒಪ್ಪಂದಗಳನ್ನು ಮಾಡುವುದನ್ನು ಸ್ವಲ್ಪ ಮುಂದೂಡುವುದು ಉತ್ತಮ. ಹಣಕಾಸಿನ ವಿಷಯದಲ್ಲಿ ಇಂದು ಜಾಗ್ರತೆ ಅತ್ಯಗತ್ಯ. ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ವಿಶೇಷವಾಗಿ ಮನೆಯ ಅಥವಾ ವೈಯಕ್ತಿಕ ವಿಷಯಗಳಿಗೆ ಹಣ ಹೋಗಬಹುದು. ಆದ್ದರಿಂದ ಹಣವನ್ನು ಖರ್ಚು ಮಾಡುವ ಮೊದಲು 2 ಬಾರಿ ಯೋಚಿಸಿ. ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ಇಂದಿಗೆ ತಪ್ಪಿಸುವುದು ಉತ್ತಮ. ಕುಟುಂಬದ ವಿಷಯದಲ್ಲಿ ನಿಮ್ಮ ಮಾತುಗಳಿಗೆ ಹೆಚ್ಚು ಮಹತ್ವ ಸಿಗುತ್ತದೆ, ಆದರೆ ಅದೇ ಸಮಯದಲ್ಲಿ ತಪ್ಪಾಗಿ ಅರ್ಥವಾಗುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಮೃದುವಾಗಿ ಮಾತನಾಡಿ. ಸಂಗಾತಿಯೊಂದಿಗೆ ಸ್ವಲ್ಪ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಆರೋಗ್ಯದ ವಿಷಯದಲ್ಲಿ ದಣಿವು, ತಲೆನೋವು ಅಥವಾ ಒತ್ತಡ ಕಾಣಬಹುದು. ದೇಹಕ್ಕೆ ವಿಶ್ರಾಂತಿ ಕೊಡುವುದು ಮತ್ತು ಸರಿಯಾದ ಆಹಾರ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ದಿನದ ಕೊನೆಯಲ್ಲಿ ನೀವು ಶಾಂತವಾಗಿ ಮತ್ತು ತಾಳ್ಮೆಯಿಂದ ನಡೆದುಕೊಂಡರೆ ಯಾವುದೇ ದೊಡ್ಡ ಸಮಸ್ಯೆ ಇಲ್ಲದೆ ದಿನವನ್ನು ಸಮಾಧಾನಕರವಾಗಿ ಮುಗಿಸಬಹುದು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಮೇ 28, 2026 ಸಮತೋಲನದ ಮತ್ತು ಸ್ವಲ್ಪ ಪ್ರಗತಿಯ ದಿನವಾಗಿರುತ್ತದೆ. ದಿನದ ಆರಂಭದಲ್ಲಿ ಸಾಮಾನ್ಯವಾಗಿದ್ದರೂ ಮಧ್ಯಾಹ್ನದ ನಂತರ ನಿಮ್ಮ ಕೆಲಸಗಳಲ್ಲಿ ಉತ್ತಮ ಚಲನೆ ಕಾಣಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲಸದಲ್ಲಿ ಸಣ್ಣ ಮಟ್ಟಿನ ಯಶಸ್ಸು ಸಿಗಬಹುದು. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ ಮತ್ತು ನಿಮ್ಮ ಆಲೋಚನೆಗಳಿಗೆ ಬೆಲೆ ಸಿಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಇಂದು ಸ್ಥಿರತೆ ಇರುತ್ತದೆ. ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನ ಕಾಪಾಡಬಹುದು. ಆದರೆ ದೊಡ್ಡ ಹೂಡಿಕೆ ಅಥವಾ ಹೊಸ ವ್ಯವಹಾರ ಶುರು ಮಾಡುವ ವಿಚಾರವನ್ನು ಸ್ವಲ್ಪ ಮುಂದೂಡುವುದು ಉತ್ತಮ. ಸಣ್ಣ ಉಳಿತಾಯ ಅಥವಾ ಯೋಜಿತ ಖರ್ಚು ಇಂದು ನಿಮಗೆ ಮುಂದಿನ ದಿನಗಳಲ್ಲಿ ಸಹಾಯ ಮಾಡುತ್ತದೆ. ಕುಟುಂಬದ ವಿಷಯದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ. ಹಿರಿಯರ ಸಲಹೆ ಇಂದು ಬಹಳ ಉಪಯುಕ್ತವಾಗಬಹುದು. ಸಂಗಾತಿಯೊಂದಿಗೆ ಮಾತನಾಡುವುದರಿಂದ ಮನಸ್ಸಿಗೆ ಹಿತವಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ದೊಡ್ಡ ಸಮಸ್ಯೆ ಇಲ್ಲ, ಆದರೆ ಆಹಾರದಲ್ಲಿ ನಿಯಂತ್ರಣ ಇರಲಿ. ಒಟ್ಟಿನಲ್ಲಿ ದಿನ ಸಮಾಧಾನಕರವಾಗಿ ಸಾಗುತ್ತದೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಅತ್ಯುತ್ತಮ ಮತ್ತು ಸಕ್ರಿಯ ದಿನವಾಗಿರುತ್ತದೆ. ನಿಮ್ಮ ಮಾತಿನ ಶೈಲಿ ಮತ್ತು ಚಾತುರ್ಯ ಇಂದು ನಿಮ್ಮ ದೊಡ್ಡ ಬಲವಾಗುತ್ತದೆ. ಕೆಲಸದ ಸ್ಥಳದಲ್ಲಿ ನೀವು ನೀಡುವ ಆಲೋಚನೆಗಳು ಇತರರನ್ನು ಆಕರ್ಷಿಸಬಹುದು ಮತ್ತು ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಹೊಸ ಅವಕಾಶಗಳು ನಿಮ್ಮ ಕಡೆ ಬರುತ್ತವೆ. ವಿಶೇಷವಾಗಿ ಸಂವಹನ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ದೊಡ್ಡ ಪ್ರಯೋಜನ ಸಿಗಬಹುದು. ಹಣಕಾಸಿನಲ್ಲಿ ಲಾಭದ ಸೂಚನೆ ಸ್ಪಷ್ಟವಾಗಿದೆ. ಹಳೆಯ ಬಾಕಿ ಹಣ ಮರಳಿ ಸಿಗುವ ಸಾಧ್ಯತೆ ಇದೆ ಅಥವಾ ಹೊಸ ಆದಾಯದ ಮಾರ್ಗ ಕಾಣಬಹುದು. ಆದರೂ ಖರ್ಚನ್ನು ನಿಯಂತ್ರಿಸುವುದು ಮುಖ್ಯ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಸ್ನೇಹಿತರೊಂದಿಗೆ ಮಾತನಾಡುವುದು ನಿಮಗೆ ಖುಷಿ ನೀಡುತ್ತದೆ. ಪ್ರೀತಿಯ ಸಂಬಂಧಗಳಲ್ಲಿ ಉತ್ತಮ ಕ್ಷಣಗಳು ಸಿಗಬಹುದು. ಆರೋಗ್ಯದ ವಿಷಯದಲ್ಲಿ ಸಾಮಾನ್ಯ ಸ್ಥಿತಿ ಇರುತ್ತದೆ, ಆದರೆ ಹೆಚ್ಚು ಕೆಲಸದಿಂದ ದಣಿವು ಕಾಣಬಹುದು. ಒಟ್ಟಿನಲ್ಲಿ ಯಶಸ್ಸಿನ ದಿನ. ಮುಂದಿನ ರಾಶಿ ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯವರಿಗೆ ಇಂದು ಸ್ವಲ್ಪ ಜಾಗ್ರತೆ ಅಗತ್ಯವಿರುವ ದಿನ. ದಿನದ ಆರಂಭದಲ್ಲಿ ಮನಸ್ಸು ಅಶಾಂತವಾಗಿರಬಹುದು ಮತ್ತು ನಿಮ್ಮ ಯೋಚನೆಗಳು ಸ್ಪಷ್ಟವಾಗಿರದೇ ಇರಬಹುದು. ಕೆಲಸದ ಸ್ಥಳದಲ್ಲಿ ಸಣ್ಣ ಗೊಂದಲಗಳು ಉಂಟಾಗಬಹುದು ಮತ್ತು ಸಹೋದ್ಯೋಗಿಗಳ ಜೊತೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಹಣಕಾಸಿನಲ್ಲಿ ಅನಗತ್ಯ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಮನೆ ಅಥವಾ ಕುಟುಂಬ ಸಂಬಂಧಿತ ಖರ್ಚುಗಳು ನಿಮ್ಮ ಮೇಲೆ ಒತ್ತಡ ತರಬಹುದು. ಆದ್ದರಿಂದ ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಇರಲಿ. ಕುಟುಂಬದ ವಿಷಯದಲ್ಲಿ ಸಣ್ಣ ಮನಸ್ತಾಪಗಳು ಉಂಟಾಗಬಹುದು. ನಿಮ್ಮ ಮಾತುಗಳಲ್ಲಿ ಮೃದುವಾಗಿರಿ. ತಾಯಿ ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಆರೋಗ್ಯದಲ್ಲಿ ಹೊಟ್ಟೆ ಸಮಸ್ಯೆ ಅಥವಾ ದಣಿವು ಕಾಣಬಹುದು. ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ಅಗತ್ಯ. ಒಟ್ಟಿನಲ್ಲಿ ಶಾಂತವಾಗಿ ನಡೆದುಕೊಂಡರೆ ದಿನ ಸಮಾಧಾನಕರವಾಗಿ ಮುಗಿಯುತ್ತದೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಮಿಶ್ರ ಫಲದ ದಿನವಾಗಿರುತ್ತದೆ. ಕೆಲಸದ ಒತ್ತಡ ಇದ್ದರೂ ನೀವು ಅದನ್ನು ನಿಭಾಯಿಸುವ ಶಕ್ತಿ ಹೊಂದಿದ್ದೀರಿ. ನಿಮ್ಮ ನಾಯಕತ್ವ ಗುಣ ಇಂದು ಬಹಳ ಸಹಾಯ ಮಾಡುತ್ತದೆ. ಮೇಲಧಿಕಾರಿಗಳ ಗಮನ ನಿಮ್ಮ ಮೇಲೆ ಇರಬಹುದು ಮತ್ತು ನೀವು ಮಾಡಿದ ಕೆಲಸಕ್ಕೆ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ಸಣ್ಣ ಮಟ್ಟಿನ ಲಾಭ ಕಾಣಬಹುದು, ಆದರೆ ದೊಡ್ಡ ಹೂಡಿಕೆಗಳನ್ನು ಮುಂದೂಡುವುದು ಉತ್ತಮ. ಖರ್ಚು ನಿಯಂತ್ರಣ ಮುಖ್ಯ. ಕುಟುಂಬದಲ್ಲಿ ಸಹಕಾರ ಸಿಗುತ್ತದೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಸಂತೋಷ ನೀಡುತ್ತದೆ. ಸಂಗಾತಿಯೊಂದಿಗೆ ಮಾತುಕತೆ ಉತ್ತಮವಾಗಿರುತ್ತದೆ. ಆರೋಗ್ಯದಲ್ಲಿ ದಣಿವು ಅಥವಾ ಒತ್ತಡ ಕಾಣಬಹುದು. ವಿಶ್ರಾಂತಿ ತೆಗೆದುಕೊಳ್ಳಿ. ಒಟ್ಟಿನಲ್ಲಿ ಆತ್ಮವಿಶ್ವಾಸ ಕಾಪಾಡಿಕೊಂಡರೆ ದಿನ ಉತ್ತಮವಾಗಿರುತ್ತದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಅತ್ಯುತ್ತಮ ದಿನವಾಗಿರುತ್ತದೆ. ನೀವು ಮಾಡಿದ ಪರಿಶ್ರಮಕ್ಕೆ ಇಂದು ಉತ್ತಮ ಫಲ ಸಿಗುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಎಲ್ಲರ ಗಮನ ಸೆಳೆಯುತ್ತದೆ. ಹೊಸ ಅವಕಾಶಗಳು ನಿಮ್ಮ ಕಡೆ ಬರುತ್ತವೆ ಮತ್ತು ನೀವು ಅವನ್ನು ಬಳಸಿಕೊಂಡರೆ ದೊಡ್ಡ ಯಶಸ್ಸು ಸಾಧ್ಯ. ಹಣಕಾಸಿನಲ್ಲಿ ಲಾಭದ ಸೂಚನೆ ಇದೆ. ಹಳೆಯ ಬಾಕಿ ಹಣ ಮರಳಿ ಸಿಗಬಹುದು. ಉಳಿತಾಯ ಮಾಡಲು ಇದು ಉತ್ತಮ ಸಮಯ. ಕುಟುಂಬದಲ್ಲಿ ಸಂತೋಷ ಇರುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ಕುಟುಂಬದ ಬೆಂಬಲ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಆರೋಗ್ಯದಲ್ಲಿ ಉತ್ತಮ ಸ್ಥಿತಿ ಇರುತ್ತದೆ. ಒಟ್ಟಿನಲ್ಲಿ ಯಶಸ್ಸು ಮತ್ತು ಸಂತೋಷದ ದಿನ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ಸ್ವಲ್ಪ ಸವಾಲಿನ ದಿನವಾಗಿರಬಹುದು. ಕೆಲಸದಲ್ಲಿ ಗೊಂದಲ ಮತ್ತು ವಿಳಂಬ ಉಂಟಾಗಬಹುದು. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತಡವಾಗಬಹುದು. ಆದ್ದರಿಂದ ಶಾಂತವಾಗಿ ಯೋಚಿಸಿ. ಹಣಕಾಸಿನಲ್ಲಿ ಖರ್ಚು ಹೆಚ್ಚಾಗಬಹುದು. ಅನಗತ್ಯ ಖರ್ಚು ತಪ್ಪಿಸಿ. ಸಾಲ ಕೊಡುವುದನ್ನು ತಪ್ಪಿಸುವುದು ಉತ್ತಮ. ಕುಟುಂಬದಲ್ಲಿ ಮನಸ್ತಾಪ ಉಂಟಾಗಬಹುದು. ಮಾತುಗಳಲ್ಲಿ ಜಾಗ್ರತೆ ಇರಲಿ. ಸಂಗಾತಿಯೊಂದಿಗೆ ಶಾಂತವಾಗಿ ಮಾತನಾಡಿ. ಆರೋಗ್ಯದಲ್ಲಿ ಬೆನ್ನು ಅಥವಾ ಕುತ್ತಿಗೆ ನೋವು ಕಾಣಬಹುದು. ವಿಶ್ರಾಂತಿ ಅಗತ್ಯ. ಒಟ್ಟಿನಲ್ಲಿ ತಾಳ್ಮೆಯಿಂದ ಇದ್ದರೆ ದಿನ ಸಾಗುತ್ತದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಮೇ 28, 2026 ಬಹಳ ಮಹತ್ವದ ದಿನವಾಗಿರಬಹುದು. ನಿಮ್ಮೊಳಗಿನ ಆತ್ಮವಿಶ್ವಾಸ ಮತ್ತು ನಿರ್ಧಾರ ಶಕ್ತಿ ಇಂದು ಹೆಚ್ಚಾಗಿರುತ್ತದೆ, ಆದರೆ ಅದನ್ನು ಸರಿಯಾದ ದಾರಿಗೆ ಬಳಸುವುದು ಮುಖ್ಯ. ದಿನದ ಆರಂಭದಲ್ಲಿ ಎಲ್ಲವೂ ಸಾಮಾನ್ಯವಾಗಿದ್ದರೂ ಮಧ್ಯಾಹ್ನದ ನಂತರ ಕೆಲವು ಪ್ರಮುಖ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಮುಂದಿನ ಅವಕಾಶಗಳನ್ನು ನಿರ್ಧರಿಸಬಹುದು. ಆದ್ದರಿಂದ ಯಾವುದೇ ವಿಷಯವನ್ನು ತುರ್ತು ತೀರ್ಮಾನದಿಂದ ಮಾಡಬೇಡಿ. ನಿಮ್ಮ ಮುಂದೆ ಬಂದಿರುವ ಅವಕಾಶವನ್ನು ಗಮನದಿಂದ ಪರಿಶೀಲಿಸಿ. ಸಹೋದ್ಯೋಗಿಗಳ ಮಾತುಗಳನ್ನು ಅಂಧವಾಗಿ ನಂಬಬೇಡಿ, ಏಕೆಂದರೆ ಇಂದು ಕೆಲವು ವಿಷಯಗಳು ನಿಮ್ಮ ಗಮನಕ್ಕೆ ಬರದೆ ಹೋಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ಇಂದು ಲಾಭದ ಸೂಚನೆ ಇದೆ, ಆದರೆ ಅದೇ ಸಮಯದಲ್ಲಿ ಒಂದು ತಪ್ಪು ನಿರ್ಧಾರ ನಷ್ಟಕ್ಕೂ ಕಾರಣವಾಗಬಹುದು. ವಿಶೇಷವಾಗಿ ಹೂಡಿಕೆ ಮಾಡುವ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ನೀವು ಈಗಾಗಲೇ ಮಾಡಿದ ಹೂಡಿಕೆಯಿಂದ ಸಣ್ಣ ಮಟ್ಟಿನ ಲಾಭ ಕಾಣಬಹುದು. ಕುಟುಂಬದ ವಿಷಯದಲ್ಲಿ ಒಂದು ಮಹತ್ವದ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ನಿಮ್ಮ ಮಾತುಗಳು ಇತರರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತವೆ, ಆದ್ದರಿಂದ ಶಾಂತವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡಿ. ಸಂಗಾತಿಯೊಂದಿಗೆ ನಂಬಿಕೆ ಹೆಚ್ಚಾಗುವ ಅವಕಾಶ ಇದೆ.
ಆರೋಗ್ಯದ ವಿಷಯದಲ್ಲಿ ಒತ್ತಡ ಅಥವಾ ಮಾನಸಿಕ ದಣಿವು ಕಾಣಬಹುದು. ಹೆಚ್ಚು ಯೋಚನೆ ಮಾಡುವುದನ್ನು ಕಡಿಮೆ ಮಾಡಿ ಸ್ವಲ್ಪ ಸಮಯ ನಿಮಗಾಗಿ ತೆಗೆದುಕೊಳ್ಳುವುದು ಉತ್ತಮ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಇಂದು ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ದೊಡ್ಡ ಲಾಭದ ದಿಕ್ಕಿನಲ್ಲಿ ಸಾಗುವ ದಿನವಾಗಿರುತ್ತದೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಇಂದು ಮೇ 28, 2026 ಅತ್ಯಂತ ಶುಭಕರ ದಿನವಾಗಿರಬಹುದು. ಆದರೆ ಅದೃಷ್ಟವನ್ನು ಸರಿಯಾಗಿ ಬಳಸಿಕೊಳ್ಳುವುದು ಮುಖ್ಯ. ದಿನದ ಆರಂಭದಿಂದಲೇ ನೀವು ಚುರುಕಾಗಿ ಮತ್ತು ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಆರಂಭಿಸುತ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಬರುತ್ತವೆ ಮತ್ತು ಅವು ನಿಮ್ಮನ್ನು ಮುಂದೆ ಕೊಂಡೊಯ್ಯುವ ಶಕ್ತಿ ಹೊಂದಿರುತ್ತವೆ. ಕೆಲಸದ ಸ್ಥಳದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಹೊಸ ನಿರ್ಧಾರ ಅಥವಾ ಪ್ರಯತ್ನ ನಿಮಗೆ ದೊಡ್ಡ ಅವಕಾಶವನ್ನು ತಂದುಕೊಡಬಹುದು. ಮೇಲಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳುವ ಸಾಧ್ಯತೆ ಇದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಅವಕಾಶ ಇಂದು ನಿಮ್ಮ ಮುಂದೆ ಬರುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಚಾರ ಏನೆಂದರೆ, ಆತುರದಲ್ಲಿ ನಿರ್ಧಾರ ಮಾಡಬೇಡಿ. ಸಂಪೂರ್ಣವಾಗಿ ಯೋಚಿಸಿ ಮುಂದುವರಿಯಿರಿ. ಹಣಕಾಸಿನ ವಿಷಯದಲ್ಲಿ ಇಂದು ಉತ್ತಮ ಸೂಚನೆ ಇದೆ. ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಅಥವಾ ಹೊಸ ಆದಾಯದ ದಾರಿ ತೆರೆಯಬಹುದು. ವಿಶೇಷವಾಗಿ ಸ್ವಂತ ವ್ಯವಹಾರ ಮಾಡುವವರಿಗೆ ಇಂದು ಒಳ್ಳೆಯ ಲಾಭದ ದಿನವಾಗಿರಬಹುದು. ಆದರೆ ಹೆಚ್ಚು ಆತ್ಮವಿಶ್ವಾಸದಿಂದ ಅನಗತ್ಯ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಕುಟುಂಬದ ವಿಷಯದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಸ್ನೇಹಿತರೊಂದಿಗೆ ಅಥವಾ ಕುಟುಂಬದವರೊಂದಿಗೆ ಒಳ್ಳೆಯ ಸಮಯ ಕಳೆಯುವ ಅವಕಾಶ ಸಿಗಬಹುದು. ನಿಮ್ಮ ಮಾತುಗಳು ಇತರರಿಗೆ ಪ್ರೇರಣೆ ನೀಡುವಂತಿರುತ್ತವೆ. ಆರೋಗ್ಯದ ವಿಷಯದಲ್ಲಿ ಉತ್ತಮ ಸ್ಥಿತಿ ಇರುತ್ತದೆ. ದೈಹಿಕ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗಿರುತ್ತದೆ. ಆದರೆ ಹೆಚ್ಚು ಕೆಲಸ ಮಾಡಿ ದಣಿವನ್ನು ಉಂಟುಮಾಡಿಕೊಳ್ಳಬೇಡಿ. ಒಟ್ಟಿನಲ್ಲಿ ಧನು ರಾಶಿಯವರಿಗೆ ಇಂದು ಅದೃಷ್ಟ ಮತ್ತು ಅವಕಾಶಗಳ ದಿನ. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಇದು ನಿಮಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಲಾಭ ತರಬಹುದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಮೇ 28, 2026 ಸ್ವಲ್ಪ ಒತ್ತಡದ ಮತ್ತು ಜವಾಬ್ದಾರಿಯ ದಿನವಾಗಿರಬಹುದು. ದಿನದ ಆರಂಭದಿಂದಲೇ ನೀವು ಹಲವು ಕೆಲಸಗಳನ್ನು ಒಂದೇ ಸಮಯದಲ್ಲಿ ನಿಭಾಯಿಸಬೇಕಾದ ಪರಿಸ್ಥಿತಿ ಬರಬಹುದು. ಇದು ನಿಮಗೆ ಮಾನಸಿಕ ಒತ್ತಡವನ್ನು ಉಂಟುಮಾಡಬಹುದು. ಆದರೆ ನೀವು ಶಾಂತವಾಗಿ ಯೋಜನೆ ಮಾಡಿ ಮುಂದುವರಿದರೆ ಎಲ್ಲವನ್ನೂ ನಿಯಂತ್ರಿಸಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ಹೆಚ್ಚು ನಿರೀಕ್ಷೆಗಳು ಇರುತ್ತವೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಇತರರಿಗೂ ಪರಿಣಾಮ ಬೀರುತ್ತವೆ. ಆದ್ದರಿಂದ ತುರ್ತು ತೀರ್ಮಾನಗಳನ್ನು ತಪ್ಪಿಸಿ. ಕೆಲವು ಕೆಲಸಗಳು ನಿಮ್ಮ ನಿರೀಕ್ಷೆಯಂತೆ ಸಾಗದೆ ವಿಳಂಬವಾಗಬಹುದು. ಆದರೆ ಅದರಿಂದ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ನಿಧಾನವಾಗಿ ಸಾಗಿದರೂ ನೀವು ಗುರಿಯನ್ನು ತಲುಪುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ಇಂದು ವಿಶೇಷ ಜಾಗ್ರತೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ವಿಶೇಷವಾಗಿ ಕುಟುಂಬ ಅಥವಾ ವೈಯಕ್ತಿಕ ಕಾರಣಗಳಿಗೆ ಹಣ ಹೋಗಬಹುದು. ಆದ್ದರಿಂದ ಹಣವನ್ನು ಖರ್ಚು ಮಾಡುವ ಮೊದಲು ಯೋಚಿಸಿ. ಹೊಸ ಹೂಡಿಕೆಗಳನ್ನು ಇಂದು ತಪ್ಪಿಸುವುದು ಉತ್ತಮ. ಕುಟುಂಬದ ವಿಷಯದಲ್ಲಿ ಶಾಂತಿ ಕಾಪಾಡಿಕೊಳ್ಳುವುದು ಮುಖ್ಯ. ನಿಮ್ಮ ಮಾತುಗಳಿಂದ ಇತರರು ನೋವು ಪಡುವ ಸಾಧ್ಯತೆ ಇದೆ. ಆದ್ದರಿಂದ ಮೃದುವಾಗಿ ಮಾತನಾಡಿ. ಸಂಗಾತಿಯೊಂದಿಗೆ ಮಾತನಾಡುವುದರಿಂದ ಒತ್ತಡ ಕಡಿಮೆಯಾಗಬಹುದು. ಆರೋಗ್ಯದ ವಿಷಯದಲ್ಲಿ ದಣಿವು, ಕೀಲು ನೋವು ಅಥವಾ ಶಕ್ತಿಯ ಕೊರತೆ ಕಾಣಬಹುದು. ದೇಹಕ್ಕೆ ವಿಶ್ರಾಂತಿ ನೀಡುವುದು ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರ ತೆಗೆದುಕೊಳ್ಳುವುದು ಅಗತ್ಯ. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಇಂದು ತಾಳ್ಮೆ ಮತ್ತು ನಿಯಂತ್ರಣ ಮುಖ್ಯವಾದ ದಿನ. ನೀವು ಶಾಂತವಾಗಿ ಮತ್ತು ಯೋಜನೆಯೊಂದಿಗೆ ನಡೆದುಕೊಂಡರೆ ಯಾವುದೇ ದೊಡ್ಡ ಸಮಸ್ಯೆ ಇಲ್ಲದೆ ದಿನವನ್ನು ಯಶಸ್ವಿಯಾಗಿ ಮುಗಿಸಬಹುದು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ಮೇ 28, 2026 ಹೊಸ ಆಲೋಚನೆಗಳು ಮತ್ತು ಅವಕಾಶಗಳ ದಿನವಾಗಿರಬಹುದು. ದಿನದ ಆರಂಭದಿಂದಲೇ ನಿಮ್ಮ ಮನಸ್ಸು ಚುರುಕಾಗಿರುತ್ತದೆ ಮತ್ತು ನೀವು ಹೊಸ ರೀತಿಯಲ್ಲಿ ಕೆಲಸಗಳನ್ನು ಮಾಡಲು ಯೋಚಿಸುತ್ತೀರಿ. ಇದೇ ನಿಮ್ಮ ಬಲವಾಗುತ್ತದೆ, ಏಕೆಂದರೆ ಇತರರು ಕಾಣದ ಅವಕಾಶವನ್ನು ನೀವು ಗುರುತಿಸುವ ಸಾಧ್ಯತೆ ಇದೆ. ಕೆಲಸ ಸ್ಥಳದಲ್ಲಿ ನೀವು ನೀಡುವ ಹೊಸ ಆಲೋಚನೆಗಳು ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ನೀವು ಕೈಗೊಂಡಿರುವ ಒಂದು ಯೋಜನೆ ಇಂದು ಮುಂದಿನ ಹಂತಕ್ಕೆ ಸಾಗುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಏನೆಂದರೆ, ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ
ಮತ್ತು ಸರಿಯಾದ ಸಮಯದಲ್ಲಿ ಹಂಚಿಕೊಳ್ಳಬೇಕು. ಇಲ್ಲವಾದರೆ ನಿಮ್ಮ ಪರಿಶ್ರಮಕ್ಕೆ ಇತರರು ಕ್ರೆಡಿಟ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ಇಂದು ಉತ್ತಮ ಸೂಚನೆ ಇದೆ. ಸಣ್ಣ ಮಟ್ಟಿನ ಲಾಭ ಅಥವಾ ಹೆಚ್ಚುವರಿ ಆದಾಯದ ಅವಕಾಶ ಸಿಗಬಹುದು. ವಿಶೇಷವಾಗಿ ಫ್ರೀಲಾನ್ಸ್ ಅಥವಾ ಸೈಡ್ ಇನ್ಕಮ್ ಮಾಡುವವರಿಗೆ ಇದು ಒಳ್ಳೆಯ ದಿನವಾಗಿರುತ್ತದೆ. ಆದರೂ ತುರ್ತು ಹೂಡಿಕೆಗಳನ್ನು ತಪ್ಪಿಸುವುದು ಉತ್ತಮ. ಕುಟುಂಬದ ವಿಷಯದಲ್ಲಿ ಸಹಕಾರ ಮತ್ತು ಬೆಂಬಲ ಸಿಗುತ್ತದೆ. ಸ್ನೇಹಿತರೊಂದಿಗೆ ಮಾತನಾಡುವುದರಿಂದ ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿ ಸಿಗುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಅರ್ಥಮಾಡಿಕೊಳ್ಳುವಿಕೆ ಕಾಣಬಹುದು. ಆರೋಗ್ಯದ ವಿಷಯದಲ್ಲಿ ಸಾಮಾನ್ಯ ಸ್ಥಿತಿ ಇರುತ್ತದೆ, ಆದರೆ ಹೆಚ್ಚು ಯೋಚನೆ ಮಾಡುವುದರಿಂದ ಮಾನಸಿಕ ದಣಿವು ಉಂಟಾಗಬಹುದು. ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳಿ. ಒಟ್ಟಿನಲ್ಲಿ ಕುಂಭ ರಾಶಿಯವರಿಗೆ ಇಂದು ಅವಕಾಶಗಳನ್ನು ಗುರುತಿಸಿ ಬಳಸಿಕೊಳ್ಳುವ ದಿನ. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಹೆಜ್ಜೆ ಇಟ್ಟರೆ ಇದು ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತಮ ಫಲ ತರುತ್ತದೆ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಮೇ 28, 2026 ಶಾಂತ ಮತ್ತು ಆಲೋಚನೆಯ ದಿನವಾಗಿರಬಹುದು. ದಿನದ ಆರಂಭದಲ್ಲಿ ನೀವು ಸ್ವಲ್ಪ ನಿಧಾನವಾಗಿ ಕೆಲಸಗಳನ್ನು ಆರಂಭಿಸುವಿರಿ, ಆದರೆ ಅದೇ ನಿಮಗೆ ಒಳ್ಳೆಯದು ಆಗುತ್ತದೆ. ನೀವು ಆತುರ ಪಡದೆ ಯೋಚಿಸಿ ಮಾಡುವ ನಿರ್ಧಾರಗಳು ಇಂದು ನಿಮಗೆ ಉತ್ತಮ ಫಲ ನೀಡುತ್ತವೆ. ಕೆಲಸದ ಸ್ಥಳದಲ್ಲಿ ಹೆಚ್ಚು ಒತ್ತಡ ಇಲ್ಲದಿದ್ದರೂ ನೀವು ಮಾಡಿದ ಕೆಲಸವನ್ನು ಸರಿಯಾಗಿ ಪೂರ್ಣಗೊಳಿಸುವುದು ಮುಖ್ಯ. ಕೆಲವರು ನಿಮ್ಮ ಕೆಲಸವನ್ನು ಪರೀಕ್ಷಿಸುವ ಸಾಧ್ಯತೆ ಇದೆ, ಆದ್ದರಿಂದ ಯಾವುದೇ ತಪ್ಪು ಆಗದಂತೆ ಗಮನ ಕೊಡಿ. ನೀವು ಶಾಂತವಾಗಿ ಮತ್ತು ಗಮನದಿಂದ ಕೆಲಸ ಮಾಡಿದರೆ ನಿಮ್ಮ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಇಂದು ಜಾಗ್ರತೆ ಅಗತ್ಯ. ದೊಡ್ಡ ಖರ್ಚುಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಹಣವನ್ನು ಯೋಜಿತವಾಗಿ ಬಳಸಿ. ವಿಶೇಷವಾಗಿ ಅನಗತ್ಯ ಖರೀದಿಗಳನ್ನು ತಪ್ಪಿಸುವುದು ಉತ್ತಮ. ನೀವು ಉಳಿತಾಯ ಮಾಡುವ ಅಭ್ಯಾಸ ಬೆಳೆಸಿದರೆ ಮುಂದಿನ ದಿನಗಳಲ್ಲಿ ಲಾಭವಾಗುತ್ತದೆ. ಕುಟುಂಬದ ವಿಷಯದಲ್ಲಿ ಪ್ರೀತಿ ಮತ್ತು ಶಾಂತಿ ಇರುತ್ತದೆ. ನಿಮ್ಮ ಮಾತುಗಳು ಇತರರಿಗೆ ಸಾಂತ್ವನ ನೀಡುವಂತಿರುತ್ತವೆ. ಸಂಗಾತಿಯೊಂದಿಗೆ ಅಥವಾ ಕುಟುಂಬದವರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಸಂತೋಷ ಸಿಗುತ್ತದೆ. ಆರೋಗ್ಯದ ವಿಷಯದಲ್ಲಿ ವಿಶ್ರಾಂತಿ ಬಹಳ ಮುಖ್ಯ. ಹೆಚ್ಚು ಯೋಚನೆ ಅಥವಾ ಒತ್ತಡ ತೆಗೆದುಕೊಳ್ಳಬೇಡಿ. ಸ್ವಲ್ಪ ಸಮಯ ನಿಮ್ಮನ್ನು ನೀವು ಶಾಂತವಾಗಿಡಲು ಪ್ರಯತ್ನಿಸಿ. ಒಟ್ಟಿನಲ್ಲಿ ಮೀನ ರಾಶಿಯವರಿಗೆ ಇದು ನಿಧಾನವಾದರೂ ಸಮಾಧಾನಕರ ಮತ್ತು ಶಾಂತಿಯ ದಿನ. ನೀವು ಆತುರ ಪಡದೆ ಸರಿಯಾದ ದಾರಿಯಲ್ಲಿ ನಡೆದುಕೊಂಡರೆ ದಿನವನ್ನು ಉತ್ತಮವಾಗಿ ಮುಗಿಸಬಹುದು.